ಬಿಹಾರ ಜಂಗಿ ಕುಸ್ತಿ. ಬಿಹಾರದ ಚುನಾವಣಾ ಅಖಾಡದಲ್ಲಿ ಈಗ ಏನು ಚುನಾವಣಾ ಪ್ರಚಾರದ ಅಬ್ಬರ ಬಹಳ ಜೋರಾಗಿ ಸಾಗ್ತಾ ಇದೆ. ಇವತ್ತು ಬಹಿರಂಗ ಪ್ರಚಾರದ ಸಂದರ್ಭದಲ್ಲಿನೇ ರಾಹುಲ್ ಗಾಂಧಿ ಕೂಡ ಬಿಹಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಏನೇನು ನಡೆದಿದೆ ಅನ್ನೋಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಬಿಹಾರದ ಜಂಗಿ ಕುಸ್ತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಬಿಹಾರ ಚುನಾವಣಾ ಅಖಾಡದಲ್ಲಿ ಅಸಲಿ ಚದುರಂಗದಾಟ ಈಗ ಶುರುವಾಗಿದೆ. ಬಿಹಾರ ವಿಧಾನಸಭೆಗೆ ನಡೀತಾ ಇರುವಂತಹ ಚುನಾವಣೆ 6ನೇ ತಾರೀಕು ಮತ್ತು 11ನೇ ತಾರೀಕಂದು ಮತದಾನ ನಡೆಯುತ್ತೆ. ಹೀಗಾಗಿ ಮೊದಲ ಹಂತದ ಮತದಾನ ನಡೆಯುವಂತಹ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವೂ ಕೂಡ ಶುರುವಾಗಿದೆ. ಮೋದಿ, ರಾಹುಲ್ ಗಾಂಧಿ, ಅಮಿತ್ ಶಾ ಎಲ್ಲರೂ ಕೂಡ ಮಾತಿನ ಭರಾಟೆಯನ್ನು ಶುರು ಮಾಡಿದ್ದಾರೆ. ಒಬ್ಬರು ಇನ್ನೊಬ್ಬರ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ, ಒಬ್ಬರು ಇನ್ನೊಬ್ಬರನ್ನ ಲೇವಡಿ ಮಾಡ್ತಾ ಇದ್ದಾರೆ. ಮುಜಾಫರ್ಪುರ ಮತ್ತು ದರ್ಭಾಂಗದಲ್ಲಿ ರಾಹುಲ್ ಗಾಂಧಿ ಇವತ್ತು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಜಾಫರ್ಪುರ ಮತ್ತು ದರ್ಭಾಂಗದಲ್ಲಿ ವೋಟ್ಗೋಸ್ಕರ ನರೇಂದ್ರ ಮೋದಿ ಅವರು ಡ್ಯಾನ್ಸ್ ಮಾಡೋದಕ್ಕೂ ರೆಡಿ ಇರ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ವೋಟ್ಗೋಸ್ಕರ ಅವ್ರು ಬೇಕಾದ್ರೆ ಡ್ಯಾನ್ಸ್ ಬೇಕಿರು ಮಾಡ್ತಾರೆ ಅಂತೇಳಿ. ಇನ್ನು ದರ್ಭಾಂಗದಲ್ಲಿ ಅಮಿತ್ ಶಾ ಅವರು ಹಾಗೆಯೇ ರಾಜನಾಥ್ ಸಿಂಗ್ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಅವರು ಈ ಕುಟುಂಬ ರಾಜಕಾರಣದ ವಿರುದ್ಧ, ಜಂಗಲ್ ರಾಜ್ ವಿಚಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಡಿಯಾ ಬ್ಲಾಕ್ನವರ ವಿರುದ್ಧ, ಮಹಾಗಠಬಂಧನ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿಯವರ ಮಾತು ಮತ್ತು ಘಟಬಂಧನ ವಿರುದ್ಧ ವಾಕ್ ಪ್ರಹಾರ ಇವೆರಡೂ ಕೂಡ ನಡೆದಿದ್ದಾವೆ ಇವತ್ತಿನ ಚುನಾವಣಾ ಪ್ರಚಾರದ ರ್ಯಾಲಿಗಳಲ್ಲಿ. ವಿಶೇಷವಾಗಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ಬಾಣಗಳನ್ನು ಬಿಜೆಪಿ ಕೂಡ ಮುಂದುವರೆಸಿದೆ. ಇಲ್ಲಿ ಬಿಹಾರಕ್ಕಾಗಿ ನಡೀತಿರುವಂತಹ ಫೈಟ್, ಇಲ್ಲಿ ಯಾರ ಕೊರಳಿಗೆ ಅಂತಿಮವಾಗಿ ಮತದಾರ ಅಧಿಕಾರದ ಹಾರವನ್ನು ಹಾಕ್ತಾರೆ ಅಂತ ನೋಡಬೇಕು. ರಾಹುಲ್ ಗಾಂಧಿ ಒಂದು ಕಡೆಯಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ರೆ, ಅಮಿತ್ ಶಾ ಅವರು ಮತ್ತೊಂದು ಕಡೆಯಲ್ಲಿ ವಾಗ್ದಾಳಿ ನಡೆಸ್ತಾ ಹೋಗಿದ್ರು. ಇಬ್ಬರ ಮಾತಿನ ಹೈಲೈಟ್ಸ್ಗಳನ್ನು ನೋಡ್ತಾ ಹೋಗೋಣ. ನೇರವಾಗಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಅವರು ವಾಗ್ದಾಳಿ ನಡೆಸಿದ್ರು ಕೂಡ ಬೇರೆ ಬೇರೆ ವಿಚಾರಗಳನ್ನು ಮುಂದಿಟ್ಟುಕೊಂಡು ವಾಗ್ದಾಳಿ ನಡೆಸಿದ್ದಾರೆ. 20 ವರ್ಷಗಳ ಆಡಳಿತ, ಆದರೆ ಬಿಹಾರದಲ್ಲಿ ಬಡತನ ಹೋಗಿಲ್ಲ, ನಿವಾರಣೆ ಆಗಿಲ್ಲ ಅಂತೇಳಿ ರಾಹುಲ್ ಗಾಂಧಿಯವರು ನಿತೀಶ್ ಕುಮಾರ್ ಅವರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರೆ, ಅಮಿತ್ ಶಾ ಅವರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆರ್ಟಿಕಲ್ 370 ರದ್ದು ಮಾಡಿರುವಂಥದ್ದು, ಆ ಮೂಲಕವಾಗಿ ಕಾಶ್ಮೀರಕ್ಕಿದ್ದಂತಹ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿ ಬಹಳ ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿರುವ ವಿಚಾರ, ಹಾಗೂ ನಕ್ಸಲ್ವಾದವನ್ನು ದೇಶದಲ್ಲಿ ಅಂತ್ಯ ಮಾಡಿರುವಂಥದ್ದು. ಯಾಕಂದರೆ ನಕ್ಸಲ್ವಾದ ಅದು ವಿಶೇಷವಾಗಿ ನಕ್ಸಲ್ ಮೂಮೆಂಟ್ಸ್ ಬಿಹಾರದಲ್ಲೂ ಕೂಡ ದೊಡ್ಡ ಎಫೆಕ್ಟನ್ನು ಬೀರಿತ್ತು. ಹೀಗಾಗಿ ಆ ನಕ್ಸಲ್ವಾದವನ್ನು ಅಂತ್ಯಗೊಳಿಸಿರ್ತಕ್ಕಂತಹ ಕ್ರೆಡಿಟನ್ನು, ಆ ವಿಚಾರವನ್ನು ಕೂಡ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ಬಳಕೆ ಮಾಡ್ತದೆ, ಕೇಂದ್ರ ಗೃಹ ಸಚಿವರು ಬಳಕೆ ಮಾಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ಮುಕ್ತ ರಾಜ್ಯ ಅನ್ನುವಂತಹ ಅಂಶವನ್ನು ಬಿಹಾರ ವಿಚಾರದಲ್ಲಿ, ಯಾಕಂದರೆ SIRನ ಆಧಾರದ ಮೇಲೆ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ. ಆದರೆ ಅಕ್ರಮ ನುಸುಳುಕೋರರಿಗೆ ಇವರು ಆಶ್ರಯವನ್ನು ಕೊಡ್ತಾರೆ ಒಂದು ವೇಳೆ RJD ಅವರು ಬಂದರೆ, ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ಅನ್ನುವಂಥದ್ದು ಅಮಿತ್ ಶಾ ಅವರು ಮಾಡ್ತಾ ಇರುವಂತಹ ಆರೋಪ. ಆ ಆರೋಪವನ್ನು ಅಮಿತ್ ಶಾ ಅವರು ಮಾಡಿದ್ದಾರೆ ಮಹಾಗಠಬಂಧನ ವಿರುದ್ಧ. ಇನ್ನು ಬಿಜೆಪಿ ಕಂಟ್ರೋಲ್ನಲ್ಲಿದೆ ಬಿಹಾರ ಅಂತೇಳಿ ರಾಹುಲ್ ಗಾಂಧಿ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಂದರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಕೂಡ ಕಂಟ್ರೋಲು ಬಿಜೆಪಿಯವರ ಕೈಯಲ್ಲಿರುತ್ತೆ ಅಂತೇಳಿ. ಆದರೆ ಗಾಂಧಿ ಪರಿವಾರದಿಂದ ದೂರ ಇರಿ ಅಂತ ಹೇಳಿ ಇಲ್ಲಿ ಅಮಿತ್ ಶಾ ಅವರು ಅಪೀಲನ್ನು ಮಾಡಿದ್ದಾರೆ ಮತದಾರರಿಗೆ. ಹೀಗೆ ಒಬ್ಬರು ಇನ್ನೊಬ್ಬರ ವಿರುದ್ಧ ತೀವ್ರ ಸ್ವರೂಪದ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಬಿಹಾರ ಸರ್ಕಾರವನ್ನು ಬಿಜೆಪಿಯೇ ನಡೆಸ್ತಾ ಇದೆ ಅಂತೇಳಿ. ಅಂದರೆ ಅಲ್ಲಿ ಅಧಿಕಾರದಲ್ಲಿರುವಂತಹ JDU ಜೊತೆಗೆ ಬಿಜೆಪಿ ಪಾರ್ಟ್ನರ್ ಆಗಿದ್ರೂ ಕೂಡ JDUದ್ದು ಏನೂ ನಡೆಯೋದಿಲ್ಲ, ಅದೇನಿದ್ರು ಕೂಡ ಬಿಜೆಪಿ ಹೇಳ್ದಂಗೆ ನಡೆಯುವಂಥದ್ದು ಬಿಹಾರ ಸರ್ಕಾರ ಅಂತ ಹೇಳಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದರೆ, ಉಗ್ರರ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್, ಹೀಗೆ ಪ್ರತಿಯೊಂದು ನಿರ್ಧಾರಗಳನ್ನು ಬಹಳ ಗಟ್ಟಿಯಾಗಿ ತೆಗೆದುಕೊಂಡಿರುವಂಥದ್ದು ನಮ್ಮ ಸರ್ಕಾರ ಅನ್ನುವಂತಹ ಸಮರ್ಥನೆಯನ್ನು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಬಿಹಾರದ ಮತದಾರರ ಮುಂದಿಟ್ಟಿದ್ದಾರೆ. ಬಿಜೆಪಿಯ ರಿಮೋಟ್ ಕಂಟ್ರೋಲ್ನಲ್ಲಿ ಬಿಹಾರ ಇದೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ವಾಗ್ದಾಳಿಯನ್ನು ನಡೆಸಿದರೆ, ಆರೋಪವನ್ನು ಮಾಡಿದರೆ, ಲಾಲುಗೆ ತೇಜಸ್ವಿ ಅವರು CM ಆಗಬೇಕು, ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು, ಈ ಉದ್ದೇಶಗಳನ್ನು ಬಿಟ್ಟರೆ ಇವರಿಗೆ ಬೇರೆ ಯಾವ ಉದ್ದೇಶವೂ ಕೂಡ ಇಲ್ಲ ಈ ಘಟಬಂಧನ್ ಅವರಿಗೆ ಅನ್ನುವಂತಹ ಅಂಶವನ್ನು ಅಮಿತ್ ಶಾ ಅವರು ಬಿಹಾರದ ಜನರ ಮುಂದಿಟ್ಟಿದ್ದಾರೆ. ಇನ್ನು GST ಹೇರಿ ಜನಸಾಮಾನ್ಯರಿಂದ ವಸೂಲಿಯನ್ನು ಮಾಡಿದ್ರು ಇವರು. GST ಮೂಲಕವಾಗಿ ಜನಸಾಮಾನ್ಯರಿಂದ ವಸೂಲಿ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದರೆ, ಭ್ರಷ್ಟಾಚಾರಕ್ಕೆ ಮೇವು ಹಗರಣವೇ ಸಾಕ್ಷಿ ಅಂತ ಹೇಳಿ ಅಮಿತ್ ಶಾ ಅವರು ಇಲ್ಲಿ ವಿಶೇಷವಾಗಿ ತೇಜಸ್ವಿ
ಯಾದವ್ ಅವರ ಪಕ್ಷದ ವಿರುದ್ಧ ಆರ್ಜೆಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಹಾರಾಷ್ಟ್ರ ಹರಿಯಾಣದಂತೆಯೇ ವೋಟ್ ಚೋರಿಗೆ ಬಿಹಾರದಲ್ಲೂ ಯತ್ನಿಸಿದ್ರು ಬಿಜೆಪಿ ಮತ್ತು ಜೆಡಿಯುನವರು ಅಂತ ಹೇಳುವಂಥದ್ದು ರಾಹುಲ್ ಗಾಂಧಿ ಆಪಾದನೆ. ಆದರೆ ಜಂಗಲ್ ರಾಜ್ ಆಡಳಿತದಿಂದ ಮುಕ್ತಿಯನ್ನು ಕೊಡುವಂತಹ ಕೆಲಸವನ್ನ, ಮುಕ್ತಿ ಕೊಡಿಸುವಂತಹ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಯು ಮಾಡಿವೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿಕೊಂಡಿದ್ದಾರೆ. SIR ಮೂಲಕ ಜನರ ಹಕ್ಕುಗಳಿಗೆ ಧಕ್ಕೆಯಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನು ನಡೆಸಿದರೆ ದೇಶದ್ರೋಹಿ PFIಯನ್ನ ಪೋಷಣೆ ಮಾಡ್ತಾರೆ ಇವರು ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಹಾಗೂ RJD ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ. ಹೀಗೆ ಏಟಿಗೆ ಎದಿರೇಟು ಕೊಡುವಂತಹ ಕೆಲಸಗಳು ಕೂಡ ಬಹಳ ಜೋರಾಗಿ ಸಾಗಿದಾವೆ. ಮೋದಿ RSSನಿಂದ ಸಂವಿಧಾನಕ್ಕೆ ಹಾನಿ ಆಗ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಮೋದಿ ಮತ್ತು RSS ಕಾರಣದಿಂದಾಗಿ ಭಾರತದ ಸಂವಿಧಾನಕ್ಕೆ ಹಾನಿ ಆಗ್ತಾ ಇದೆ, ಅದಕ್ಕೆ ಧಕ್ಕೆ ಆಗ್ತಾ ಇದೆ, ಅದರ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡ್ತಾ ಇದ್ರೆ, ಕುಟುಂಬ ರಾಜಕಾರಣ ಮುಕ್ತ ಬಿಹಾರವನ್ನು ನಾವು ಮಾಡ್ತಾ ಇದ್ದೀವಿ, ನಮ್ಮ ಆಡಳಿತದ ಮೂಲಕವಾಗಿ ಕುಟುಂಬ ರಾಜಕಾರಣ ಮುಕ್ತ ಬಿಹಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಮಿತ್ ಶಾ ಅವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಹೀಗೆ ಒಬ್ಬರು ಇನ್ನೊಬ್ಬರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕವಾಗಿ ಏನೇನು ನಡೀತಾ ಇದೆ, ಬಿಹಾರದ ಚುನಾವಣೆಯ ಅಜೆಂಡಾವನ್ನು ಸೆಟ್ ಮಾಡುವಂತಹ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಯಾಕಂದರೆ ನವೆಂಬರ್ 6ನೇ ತಾರೀಕಿನಂದು ಮೊದಲ ಹಂತದ ಮತದಾನ ಇರೋದ್ರಿಂದಾಗಿ ಬಹಳ ಬಿರುಸು ಪಡ್ಕೊಂಡಿದೆ ಬಿಹಾರದಲ್ಲಿ ಅಧಿಕಾರದ ಗದ್ಗೆಯನ್ನು ಏರಬೇಕು ಅನ್ನುವಂತಹ ಕಾರಣಕ್ಕಾಗಿ ಉಭಯ ನಾಯಕರುಗಳು ಏನೇನು ಮಾತನಾಡಿದ್ದಾರೆ, ಇವತ್ತು ತಮ್ಮ ಭಾಷಣಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಒಂದು ತೋರಿಸ್ತೀನಿ. सिर्फ आपका वोट चाहिए. अगर आप कहोगे नरेंद्र मोदी जी आप ऐसा ड्रामा करो, वोट के लिए वो कर देंगे. जो भी करवाना करवा लो. मैं कह रहा हूं आप उनको कहो कि देखो भैया हम आपको वोट देंगे, आप स्टेज पे आके नाच लेंगे. कह रहा हूं आप कोशिश करो. मोदी जी आइए, स्टेज पे आइए, भाषण मत दीजिए, डांस कर दीजिए, हम आपको वोट देंगे, देखना करते हैं. जो भी करवाना है करवा लो चुनाव से पहले. जो भी करवाना है चुनाव से पहले करवा लो. चुनाव के बाद नरेंद्र मोदी नहीं दिखाई देंगे. ये गठबंधन की दो पार्टियां, एक पार्टी लालू प्रसाद यादव जी की, लालू प्रसाद जी अपने बेटे को मुख्यमंत्री बनाना चाहते हैं, और दूसरी पार्टी कांग्रेस पार्टी सोनिया जी अपने बेटे को प्रधानमंत्री बनाना चाहते हैं. मैं आज दोनों को कहकर जाता हूं, बिहार में ना सीएम का पद खाली है, ना दिल्ली में PM का पद खाली है. ಹೀಗೆ ಏಟು ಎದಿರೇಟು, ವಾಗ್ದಾಳಿ, ವಾಗ್ಜರಿ, ಇದರ ಮೂಲಕವಾಗಿ ಜನರ ಮನಸ್ಸನ್ನು ಗೆಲ್ಲಬೇಕು. ಈ ಪ್ರಯತ್ನವನ್ನು ಬಿಹಾರದ ಚುನಾವಣೆ ಅಖಾಡದಲ್ಲಿ ಮಾಡಲಾಗ್ತಾ ಇದೆ. ಈಗಾಗಲೇ RJD ತನ್ನ ಪ್ರಣಾಳಿಕೆಯ ಮೂಲಕವಾಗಿಯೂ ಕೂಡ ಬಹಳಷ್ಟು ಆಶ್ವಾಸನೆಗಳನ್ನು ಬಿಹಾರದ ಜನರ ಮುಂದಿಟ್ಟಿದೆ. ನಾಳೆ BJP ಮತ್ತು JDUನ NDA ಗಠಬಂಧನ್ನ ಒಂದು ಪ್ರಣಾಳಿಕೆಯು ಕೂಡ ಬಿಡುಗಡೆ ಆಗುವಂಥದ್ದಿದೆ. ಅದರಲ್ಲಿ ಇನ್ಯಾವ್ಯಾವ ಸ್ವರೂಪದ ಆಶ್ವಾಸನೆಗಳನ್ನು ಬಿಹಾರದ ಜನರ ಮುಂದೆ ಇಡ್ತಾರೆ ಅಂತ ನೋಡಬೇಕು. ನಿಜಕ್ಕೂ ದೊಡ್ಡದಾದಂಥ ಒಂದು ಜಂಗಿ ಕುಸ್ತಿ ನಡೀತಾ ಇದೆ ಬಿಹಾರದಲ್ಲಿ ಈ ಬಾರಿ ಚುನಾವಣೆ. ಯಾಕಂದರೆ ಕಳೆದ ಬಾರಿ ಕೂಡ NDA ಮತ್ತು ಮಹಾಗಠಬಂಧನ್ ನಡುವೆ ಭಾಳ ದೊಡ್ಡ ಫೈಟ್ ನಡೆದಿತ್ತು. ಅಲ್ಲಿ RJD ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. BJP ಬಹಳ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಕಳೆದ ಬಾರಿ ಮಾಡಿತ್ತು. ಆದರೂ JDUಗೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಂತ ಅನಿವಾರ್ಯತೆಯಲ್ಲಿ ಇದ್ದಿತ್ತು. ಈಗ ಈ ಬಾರಿಯ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋಂಥದ್ದನ್ನು ನೋಡಬೇಕು. ಮತದಾರ ಅಂತಿಮವಾಗಿ ಯಾರ ಮಾತಿಗೆ ಮಣೆ ಹಾಕ್ತಾರೆ ಅನ್ನೋಂಥದ್ದನ್ನು ನೋಡಬೇಕಿದೆ.